ಖ್ಯಾತ ಹಿನ್ನೆಲೆ ಗಾಯಕಿ ಉಮಾ ರಮಣನ್ ಬುಧವಾರ ನಿಧನರಾಗಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ತಮಿಳು ಚಿತ್ರರಂಗದಲ್ಲಿ ಅನೇಕ ಸ್ಮರಣೀಯ ಹಾಡುಗಳನ್ನು ಹಾಡಿರುವ ಗಾಯಕಿ ನಿಧನರಾಗಿದ್ದಾರೆ. ಉಮಾ ರಮಣನ್ ಅವರು ತರಬೇತಿ ಪಡೆದ ಶಾಸ್ತ್ರೀಯ ಗಾಯಕಿಯಾಗಿದ್ದರು ಮತ್ತು 35 ವರ್ಷಗಳಲ್ಲಿ 6,000ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಕಾಣಿಸಿಕೊಂಡಿದ್ರು. ಅವರು ತಮ್ಮ ಪತಿ ಮತ್ತು ಸಂಗೀತಗಾರ ಎ.ವಿ. ರಮಣನ್ ಅವರನ್ನ ಭೇಟಿಯಾದಾಗ ಅವರು ಅವರ ಸಂಗೀತ ಕಚೇರಿಗಳಿಗೆ ಸಹಕರಿಸಲು ಪ್ರಾರಂಭಿಸಿದರು. ಉಮಾ ತನ್ನ ಪತಿಗಾಗಿ ಹಲವಾರು ಹಾಡುಗಳನ್ನು ಹಾಡಿದ್ರು. ಇಳಿಯರಾಜ ಅವರೊಂದಿಗಿನ ಒಡನಾಟವು ಅವರನ್ನ ಖ್ಯಾತಿಗೆ ಏರಿಸಿತು. ಇಳಿಯರಾಜ ಅವರೊಂದಿಗೆ 100ಕ್ಕೂ ಹೆಚ್ಚು ಹಾಡುಗಳಲ್ಲಿ ಕೆಲಸ ಮಾಡಿದ್ರು. ಇಳಿಯರಾಜ ಅವರಲ್ಲದೆ ಅವರು ಸಂಗೀತ ಸಂಯೋಜಕರಾದ ವಿದ್ಯಾಸಾಗರ್, ಮಣಿ ಶರ್ಮಾ ಮತ್ತು ದೇವಾ ಅವರಿಗಾಗಿ ಹಾಡುಗಳನ್ನು ಹಾಡಿದ್ದಾರೆ. ಇಳಿಯರಾಜ ಅವರ ಕೆಲವು ಪ್ರಸಿದ್ಧ ಹಾಡುಗಳಲ್ಲಿ ತೂರಲ್ ನಿನ್ನು ಪೊಚ್ಚು ಚಿತ್ರದ ಭೂಪಾಲಂ, ಇಸಿಕ್ಕಂ ಪನ್ನೀರ್ ಪುಷ್ಪಂಗಲ್ ಚಿತ್ರದ ಆನಂದರಾಗಂ, ತೆಂಡಾಲೆ ಎನ್ನೈ ತೋಡು ಚಿತ್ರದ ಕಣ್ಮನೆ ನೀವರ, ವರು ಕೈದಿನೆ ಡೈರಿಯ, ಪೋನ್ ಮಾನೆ, ರಂಗೇತ್ರ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಮತ್ತು ರಂಗನಾಥ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಸೇರಿವೆ. ಅವರು 1977ರಲ್ಲಿ ಶ್ರೀ ಕೃಷ್ಣ ಲೀಲಾ ಚಿತ್ರದ ಹಾಡಿನ ಮೂಲಕ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ಅವರು ಇದನ್ನ ತಮ್ಮ ಪತಿ ಎ.ವಿ. ರಮಣನ್ ಅವರೊಂದಿಗೆ ಹಾಡಿದ್ರು. ವಿಜಯ್ ಅವರು ತಿರುಪಾಚಿ ಚಿತ್ರಕ್ಕಾಗಿ ಉಮಾ ರಮಣನ್ ಅವರ ಕೊನೆಯ ಹಾಡು ಕಣ್ಣಂ ಕಣ್ಣಮತ್ತನ್ ಕಲಂದಚ್ಚು ಆಗಿತ್ತು. ಮಣಿ ಶರ್ಮಾ ಸಂಯೋಜಿಸಿದ ಈ ಹಾಡನ್ನು ಅವರು ಹರೀಶ್ ರಾಘವೇಂದ್ರ ಮತ್ತು ಪ್ರೇಮ್ಜಿ ಅಮರನ್ ಅವರೊಂದಿಗೆ ಹಾಡಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಉಮಾ ರಮಣನ್ ಬುಧವಾರ ನಿಧನರಾಗಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ತಮಿಳು ಚಿತ್ರರಂಗದಲ್ಲಿ ಅನೇಕ ಸ್ಮರಣೀಯ ಹಾಡುಗಳನ್ನು ಹಾಡಿರುವ ಗಾಯಕಿ ನಿಧನರಾಗಿದ್ದಾರೆ. ಉಮಾ ರಮಣನ್ ಅವರು ತರಬೇತಿ ಪಡೆದ ಶಾಸ್ತ್ರೀಯ ಗಾಯಕಿಯಾಗಿದ್ದರು ಮತ್ತು 35 ವರ್ಷಗಳಲ್ಲಿ 6,000ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಕಾಣಿಸಿಕೊಂಡಿದ್ರು. ಅವರು ತಮ್ಮ ಪತಿ ಮತ್ತು ಸಂಗೀತಗಾರ ಎ.ವಿ. ರಮಣನ್ ಅವರನ್ನ ಭೇಟಿಯಾದಾಗ ಅವರು ಅವರ ಸಂಗೀತ ಕಚೇರಿಗಳಿಗೆ ಸಹಕರಿಸಲು ಪ್ರಾರಂಭಿಸಿದರು. ಉಮಾ ತನ್ನ ಪತಿಗಾಗಿ ಹಲವಾರು ಹಾಡುಗಳನ್ನು ಹಾಡಿದ್ರು. ಇಳಿಯರಾಜ ಅವರೊಂದಿಗಿನ ಒಡನಾಟವು ಅವರನ್ನ ಖ್ಯಾತಿಗೆ ಏರಿಸಿತು. ಇಳಿಯರಾಜ ಅವರೊಂದಿಗೆ 100ಕ್ಕೂ ಹೆಚ್ಚು ಹಾಡುಗಳಲ್ಲಿ ಕೆಲಸ ಮಾಡಿದ್ರು. ಇಳಿಯರಾಜ ಅವರಲ್ಲದೆ ಅವರು ಸಂಗೀತ ಸಂಯೋಜಕರಾದ ವಿದ್ಯಾಸಾಗರ್, ಮಣಿ ಶರ್ಮಾ ಮತ್ತು ದೇವಾ ಅವರಿಗಾಗಿ ಹಾಡುಗಳನ್ನು ಹಾಡಿದ್ದಾರೆ. ಇಳಿಯರಾಜ ಅವರ ಕೆಲವು ಪ್ರಸಿದ್ಧ ಹಾಡುಗಳಲ್ಲಿ ತೂರಲ್ ನಿನ್ನು ಪೊಚ್ಚು ಚಿತ್ರದ ಭೂಪಾಲಂ, ಇಸಿಕ್ಕಂ ಪನ್ನೀರ್ ಪುಷ್ಪಂಗಲ್ ಚಿತ್ರದ ಆನಂದರಾಗಂ, ತೆಂಡಾಲೆ ಎನ್ನೈ ತೋಡು ಚಿತ್ರದ ಕಣ್ಮನೆ ನೀವರ, ವರು ಕೈದಿನೆ ಡೈರಿಯ, ಪೋನ್ ಮಾನೆ, ರಂಗೇತ್ರ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಮತ್ತು ರಂಗನಾಥ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಸೇರಿವೆ. ಅವರು 1977ರಲ್ಲಿ ಶ್ರೀ ಕೃಷ್ಣ ಲೀಲಾ ಚಿತ್ರದ ಹಾಡಿನ ಮೂಲಕ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ಅವರು ಇದನ್ನ ತಮ್ಮ ಪತಿ ಎ.ವಿ. ರಮಣನ್ ಅವರೊಂದಿಗೆ ಹಾಡಿದ್ರು. ವಿಜಯ್ ಅವರು ತಿರುಪಾಚಿ ಚಿತ್ರಕ್ಕಾಗಿ ಉಮಾ ರಮಣನ್ ಅವರ ಕೊನೆಯ ಹಾಡು ಕಣ್ಣಂ ಕಣ್ಣಮತ್ತನ್ ಕಲಂದಚ್ಚು ಆಗಿತ್ತು. ಮಣಿ ಶರ್ಮಾ ಸಂಯೋಜಿಸಿದ ಈ ಹಾಡನ್ನು ಅವರು ಹರೀಶ್ ರಾಘವೇಂದ್ರ ಮತ್ತು ಪ್ರೇಮ್ಜಿ ಅಮರನ್ ಅವರೊಂದಿಗೆ ಹಾಡಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ ಉಮಾ ರಮಣನ್ ಬುಧವಾರ ನಿಧನರಾಗಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ತಮಿಳು ಚಿತ್ರರಂಗದಲ್ಲಿ ಅನೇಕ ಸ್ಮರಣೀಯ ಹಾಡುಗಳನ್ನು ಹಾಡಿರುವ ಗಾಯಕಿ ನಿಧನರಾಗಿದ್ದಾರೆ. ಉಮಾ ರಮಣನ್ ಅವರು ತರಬೇತಿ ಪಡೆದ ಶಾಸ್ತ್ರೀಯ ಗಾಯಕಿಯಾಗಿದ್ದರು ಮತ್ತು 35 ವರ್ಷಗಳಲ್ಲಿ 6,000ಕ್ಕೂ ಹೆಚ್ಚು ಸಂಗೀತ ಕಚೇರಿಗಳಲ್ಲಿ ಕಾಣಿಸಿಕೊಂಡಿದ್ರು. ಅವರು ತಮ್ಮ ಪತಿ ಮತ್ತು ಸಂಗೀತಗಾರ ಎ.ವಿ. ರಮಣನ್ ಅವರನ್ನ ಭೇಟಿಯಾದಾಗ ಅವರು ಅವರ ಸಂಗೀತ ಕಚೇರಿಗಳಿಗೆ ಸಹಕರಿಸಲು ಪ್ರಾರಂಭಿಸಿದ್ರು. ಉಮಾ ತನ್ನ ಪತಿಗಾಗಿ ಹಲವಾರು ಹಾಡುಗಳನ್ನು ಹಾಡಿದ್ರು. ಇಳಿಯರಾಜ ಅವರೊಂದಿಗಿನ ಒಡನಾಟವು ಅವರನ್ನ ಖ್ಯಾತಿಗೆ ಏರಿಸಿತು. ಇಳಿಯರಾಜ ಅವರೊಂದಿಗೆ 100ಕ್ಕೂ ಹೆಚ್ಚು ಹಾಡುಗಳಲ್ಲಿ ಕೆಲಸ ಮಾಡಿದ್ರು. ಇಳಿಯರಾಜ ಅವರಲ್ಲದೆ ಅವರು ಸಂಗೀತ ಸಂಯೋಜಕರಾದ ವಿದ್ಯಾಸಾಗರ್, ಮಣಿ ಶರ್ಮಾ ಮತ್ತು ದೇವಾ ಅವರಿಗಾಗಿ ಹಾಡುಗಳನ್ನು ಹಾಡಿದ್ದಾರೆ. ಇಳಿಯರಾಜ ಅವರ ಕೆಲವು ಪ್ರಸಿದ್ಧ ಹಾಡುಗಳಲ್ಲಿ ತೂರಲ್ ನಿನ್ನು ಪೊಚ್ಚು ಚಿತ್ರದ ಭೂಪಾಲಂ, ಇಸಿಕ್ಕಂ ಪನ್ನೀರ್ ಪುಷ್ಪಂಗಲ್ ಚಿತ್ರದ ಆನಂದರಾಗಂ, ತೆಂಡಾಲೆ ಎನ್ನೈ ತೋಡು ಚಿತ್ರದ ಕಣ್ಮನೆ ನೀವರ, ವರು ಕೈದಿನೆ ಡೈರಿಯ, ಪೋನ್ ಮಾನೆ, ರಂಗೇತ್ರ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಮತ್ತು ರಂಗನಾಥ ವಲೈ ಚಿತ್ರದ ಅಗಾಯ ವೆಣ್ಣಿಲಾವೆ ಸೇರಿವೆ. ಅವರು 1977ರಲ್ಲಿ ಶ್ರೀ ಕೃಷ್ಣ ಲೀಲಾ ಚಿತ್ರದ ಹಾಡಿನ ಮೂಲಕ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ಅವರು ಇದನ್ನ ತಮ್ಮ ಪತಿ ಎ.ವಿ. ರಮಣನ್ ಅವರೊಂದಿಗೆ ಹಾಡಿದ್ರು. ವಿಜಯ್ ಅವರು ತಿರುಪಾಚಿ ಚಿತ್ರಕ್ಕಾಗಿ ಉಮಾ ರಮಣನ್ ಅವರ ಕೊನೆಯ ಹಾಡು ಕಣ್ಣಂ ಕಣ್ಣಮತ್ತನ್ ಕಲಂದಚ್ಚು ಆಗಿತ್ತು. ಮಣಿ ಶರ್ಮಾ ಸಂಯೋಜಿಸಿದ ಈ ಹಾಡನ್ನು ಅವರು ಹರೀಶ್ ರಾಘವೇಂದ್ರ ಮತ್ತು ಪ್ರೇಮ್ಜಿ ಅಮರನ್ ಅವರೊಂದಿಗೆ ಹಾಡಿದ್ದಾರೆ.